ನಿಮ್ಮ ಆಪ್ತರು ಅಂದ್ಕೊಂಡು ಭರತ್ ರೆಡ್ಡಿ ಅನ್ನುವಂಥವ್ರು ಹಲ್ಲೆ ಮಾಡಿದ್ದಾರೆ ಪೊಲೀಸರ ಮೇಲೆ. ತಮ್ಗೆ ಗಮನ ಇದೆಯಾ? ಇಲ್ಲ ಇಲ್ಲ ಇಲ್ಲ, ನನಗೆ ಗಮನಕ್ಕೆ ಬಂದಿಲ್ಲ. ನಮ್ಮ ಬೆಳಿಗ್ಗೆ ನಮ್ಮ ಕ್ಷೇತ್ರದವ್ರು ಫೋನ್ ಮಾಡಿದ್ರು. ಸೊ ಅದನ್ನು ವಿಚಾರ ಮಾಡಿ ಕಾನೂನು ರೀತಿ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ನಿಮ್ಮ ಆಪ್ತರ ಅಲ್ವಾ ಅಂತ, ಯಾಕಂದ್ರೆ ಅವರು ನಿಮ್ಮ ಹೆಸರನ್ನೇ ಹೇಳಿದಾರಂತೆ, IG ಫೋನ್ ಮಾಡ್ತೀವಿ, SP ಫೋನ್ ಮಾಡ್ತೀವಿ ಅಂತ ಹೇಳಿ. ನಾನು ಏನು ಹೇಳಿದೆ, ನಾನು ಆಪ್ತರು ಅಂತ ಎಲ್ಲರೂ ಪೊಲೀಸ್ನವ್ರಿಗೆ ಹೇಳ್ತಾರೆ. ಆಪ್ತರೋ ಇಲ್ವೋ, ಆಪ್ತರಾದ್ರೆ ಕಾನೂನಿಗೆ ಯಾರು ದೊಡ್ಡರ ಯಾರೇ ಇರ್ಬೋದು. ಸಿ ವಿ ಆರ್ ನಾಟ್ ಅಬೌವ್ ದಟ್ ಲಾ, ವಿ ಆರ್ ಆಲ್ ಅಂಡರ್ ದ ಲಾ. ನಿಮ್ಮ ಹೆಸರುಗಳು ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಸರ್ ಕೆಲವರು. ಅದನ್ನ ಪೊಲೀಸರು ನೋಡ್ಕೊಂತಾರೆ. ಖಂಡಿತ ಆ ರೀತಿ ದೌರ್ಜನ್ಯ ಮಾಡೋದು ನಾವು ಜನ ನನ್ನ ಗೆಲ್ಸದೆ ದೌರ್ಜನ್ಯ ಇರಲ್ಲ, ಶಾಂತಿ ಇರುತ್ತೆ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡೆ ನನಗೆ 4 ಬಾರಿ ಗೆಲ್ಸೋದು. ಸೊ ಇಂಥವೆಲ್ಲ ನಾನು ಖಂಡಿಸ್ತೀನಿ. ಪೊಲೀಸರನ್ನು ಸಂಪರ್ಕ ಮಾಡಿ ಮಾತಾಡುವಂತ ಕೆಲಸ ಮಾಡಿದ್ರೆ ತಾವು ಏನಾದ್ರು ಅಲ್ಲಿ ನಿಮ್ಮನ್ನೇನು ಸಂಪರ್ಕ ಮಾಡಿದ್ರ ಸ್ಥಳೀಯ ಪೊಲೀಸರು? ಅಲ್ಲಿ ಪೊಲೀಸರು, ಸ್ಥಳೀಯ ಪೊಲೀಸ್ ಅದು ಚಿತ್ರದುರ್ಗ ಬರ್ತದೆ. ಅಲ್ಲಿ ಪೊಲೀಸರು ಈ ರೀತಿ ಆಗಿದೆ ಅಂದ್ರೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ. ನಿಮ್ಮ ಸಂಪರ್ಕ ಮಾಡಿದಾರೆ ಅಂತ ನಾನು ಹೇಳಿದ್ನಲ್ಲ, ನಾನು ಕಾನೂನು ರೀತಿ ಕ್ರಮ ತಗೊಳ್ಳಿ ಸರ್. ಆಮೇಲೆ ಈಗ ಪ್ರಮುಖವಾಗಿ ಡಿಸೆಂಬರ್ ನಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ, ಅದು ವಿಚಾರ ನನಗೆ ಗೊತ್ತಿಲ್ಲ ಸರ್. ನೀವು ಸಚಿವರು ಸರ್, ನಿಮ್ಗೆ ಅದು ವಿಚಾರ ಗೊತ್ತಿಲ್ಲ. ಅದೆಲ್ಲ ಲೆಫ್ಟ್ ಟು ದಿ ಹೈಕಮಾಂಡ್. ಥ್ಯಾಂಕ್ ಯು ಸರ್. ಆಮೇಲೆ ಪ್ರಮುಖವಾಗಿ ಸರ್ ಇನ್ನೊಂದು, ಈಗ 22ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ ಕನ್ನಡಪರ ಸಂಘಟನೆಗಳು. ಅಲ್ಲ, ಅದರಲ್ಲೇ ಕೆಲವು ಬೇರೆ ಬೇರೆ ಸಂಘಟನೆಗಳು ಬೇಡ ಅಂತ ಹೇಳಿದಾವೆ. ಯಾಕಂದ್ರೆ ಬಂದ್ ಮಾಡೋದ್ರಿಂದ ಬಡವರಿಗೆ ಬಹಳಷ್ಟು ತೊಂದರೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತ ಇನ್ನೂ ಚರ್ಚೆ ನಡೀತಾ ಇದೆ. ಅವ್ರೇನು ತೀರ್ಮಾನ ತಗೊಂಡಿದ್ದಾರೋ ಆಮೇಲೆ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಅಲ್ಲ, ಅಲ್ಲಿ ಬೆಳಗಾಮಲ್ಲಿ ಪುಂಡಾಟಿಕೆ ಜಾಸ್ತಿ ಆಗ್ತಾ ಇದೆ ಮರಾಠಿಗರದು. ಸರ್ಕಾರದಿಂದ ಒಂದು ಸ್ಪಷ್ಟವಾದಂತಹ ಒಂದು ಕ್ರಮ, ಅದನ್ನ ಮುಖ್ಯಮಂತ್ರಿಗಳು ಅಧಿವೇಶನ ನಡೀತಾ ಇದೆ, ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಅಧಿವೇಶನದಲ್ಲಿ ಕೊಡ್ತಾರೆ. ಈಗ ಈ ಬಂದ್ಗೆ ಮಾಡೋದು ಬೇಡ ಅಂತೀರಾ ಸರ್? ಪ್ರಜಾಪ್ರಭುತ್ವ ಬಂದ್ ಮಾಡೋದು ಬೇಡ ಮಾಡಿ ಅಂತ ಹೇಳಕ್ ಯಾರಿಗೂ ಅಧಿಕಾರ ಇಲ್ಲ. ಸೊ ಅದು ಅವ್ರೇನು ನಿರ್ಧಾರ ತಗೊಂತಾರೆ ಅದಕ್ಕೆ ಬಂದು ನ್ಯಾಚುರಲಿ, ಯಾಕಂದ್ರೆ ಅವರೇ ಹಲವಾರು ಕನ್ನಡಪರ ಸಂಘಟನೆಗಳು ಬೇಡ, ಅದು ಬಡವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ನಿಲುವನ್ನು ಕೂಡ ಕೆಲವು ಸಂಘಟನೆಗಳು ವ್ಯಕ್ತಪಡಿಸಿದ್ದಾರೆ. ಸೊ ಅದು ಅವ್ರು ಏನು ತೀರ್ಮಾನ ತಗೊಂತಾರೋ ಅದ್ರ ಮೇಲೆ ನಾವು ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.